ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನಮ್ಮ ಅತ್ತೆ ಊರಲ್ಲಿ ಮಾಡಿದಂಥ ಜಾತ್ರೆ ಬಗ್ಗೆ ಆಗಿರುತ್ತೆ. ನೀವು ಬಹುಶಃ ನೋಡಿರ್ತೀರ ತುಂಬ ಕಡೆ ಸುಗ್ಗಿ ಕಾಲದಲ್ಲಿ ಎತ್ತಿನ ಗಾಡಿಗೆ ಈ ಥರ ಎಲ್ಲ ಊಟ ಎಲ್ಲನೂ ಅಡುಗೆ ಮಾಡ್ಕೊಂಡು ಹೋಗಿ ಜಾತ್ರೆಯಲ್ಲಿನೇ ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥ ಒಂದು ಸಂಪ್ರದಾಯ ಇತ್ತು. ಅದನ್ನು ಈಗಲೂ ಕೆಲವು ಅತಿ ಕಡಿಮೆ ಊರುಗಳಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದೆ. ಬಟ್ ಗಾಡ್ ಗ್ರೇಸ್ ನನಗೆ ಅದನ್ನು ಕಣ್ಣಲ್ಲಿ ಮತ್ತೆ ಇಷ್ಟು ವರ್ಷ ಆದಮೇಲೆ ನೋಡುವಂಥ ಟೈಮ್ ಬಂತು. ಸೊ ನೋಡಿ, ಆನ್ ದಿ ವೇ ಹೋಗ್ತಾ ಎಲ್ಲರೂ ಎತ್ತಿನ ಗಾಡಿಯಲ್ಲಿ ಕಟ್ಕೊಂಡು ಊಟ ಜಾತ್ರೆ ಸಂಭ್ರಮಿಸೋಕ್ಕೆ ಹೊರಟಿದ್ರು. ಸೊ ನಾವು ಹಾಗೆ ಆನ್ ದಿ ವೇ ಹೋಗ್ತಾ ಇದ್ವಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಜಾತ್ರೆ ನೋಡಿ ಬಹುಶಃ ನಾನು ಹೈಸ್ಕೂಲ್ ಟೈಮಲ್ಲಿ ಹೋಗಿದ್ದೆ ಜಾತ್ರೆಗಳಿಗೆಲ್ಲ. ಅದಾದಮೇಲೆ ಕಾಲಕ್ರಮೇಣ ಯಾರೂ ಹೋಗೋಕ್ಕಾಗೇ ಇರಲಿಲ್ಲ. ಬ್ಯುಸಿ ವರ್ಕ್ ಅದು ಇದು ಅಂತಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ ತುಂಬಾ. ಹಾಗಾಗಿ ಯಾವ ಜಾತ್ರೆ ನೋಡೋಕ್ಕಾಗದಿರೋ ಕಾರಣ ನಮ್ಮ ಅತ್ತೆ ಫೈನಲಿ ಅವ್ರ ಊರಿನ ಜಾತ್ರೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ನಮ್ಮ ದೊಡ್ಡ ಮಾವ ಎಲ್ಲ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ, ಹಾಂದಿವೆ ಏನೇನಾಯಿತು ಅಂತ ತಿಳಿಸ್ತಾ ಹೋಗ್ತೀನಿ. ವ್ಲಾಗ್ ತುಂಬಾ ಲೇಟಾಗಿ ಬರ್ತಾಯಿದೆ ಬಿಕಾಸ್ ಸಂಕ್ರಾಂತಿ ಹಬ್ಬ ಆದಮೇಲೆ ನನಗೆ ವೈರಲ್ ಫೀವರ್ ಬಂದಿದೆ, ಕೋಲ್ಡ್ ಆಗಿದೆ, ಕಾಫ್ ಇದೆ, ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ನಾನು ಯಾವುದೇ ವ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸ್ವಲ್ಪ ದಿನ ರೆಸ್ಟ್ ತಗೊಂಡು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ತುಂಬ ಜನ ಕೇಳ್ತಾ ಇದ್ರೆ ಏನು ಹಬ್ಬದ ವ್ಲಾಗ್ಸ್ ಇವಾಗ ಬರ್ತಾಯಿದೆ ಅಂತ. ಬೇಜಾರು ಮಾಡ್ಕೋಬೇಡಿ, ಜಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ, ಫೈನಲಿ ಜಾತ್ರೆಗೆ ಎಂಟ್ರಿ ಆದ್ವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇದ್ದಿದ್ದ ಕಾರಣ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದಷ್ಟು ನಮ್ಮ ಫ್ಯಾಮಿಲಿ ಕಾನ್ವರ್ಸೇಷನ್ ಆಗಿದ್ದು ತುಂಬ ಕಾಮಿಡಿ ಇತ್ತು. ಬಟ್ ಅದನ್ನೆಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಕ್ಗ್ರೌಂಡಲ್ಲಿ ದೇವ್ರಿನ ಸಾಂಗ್ನ ಪ್ಲೇ ಮಾಡಿದ ಕಾರಣ ನಾನು ಓನ್ ವಾಯ್ಸೇ ಕೊಡಬೇಕಾಯ್ತು. ಸೊ ಜಾತ್ರೆನ ನೋಡಿ, ಟೆಂಪಲ್ನ ತೋರಿಸಿದ್ದೀನಿ, ಎಲ್ಲನೂ ನೋಡಿ ವ್ಲಾಗ್ನ ಎಂಜಾಯ್ ಮಾಡಿ. ಗೈಸ್, ಅಲ್ಲಿ ಪುಟ್ ಕರುಗಳಿಗೂ ಸಹ ಎಷ್ಟು ಚೆನ್ನಾಗಿ ಹೂವು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ರು ಅಂದರೆ, ಯೂಶ್ವಲಿ ನನ್ನ ಓಲ್ಡ್ ಮೆಮೊರೀಸ್ ರಿಕಾಲ್ ಆಯಿತು. ಜಾತ್ರೆಗಳಿಗೆಲ್ಲ ಹೋದಾಗ ಅದು ಬೇಕು ಇದು ಬೇಕು ಅಂತ ಕೇಳಿ ತೆಗೆಸ್ಕೊತಿದ್ದೆಲ್ಲ ನೆನಪಾಯಿತು. ಆ ಕಂಪ್ಲೀಟ್ ಜಾತ್ರೆ ಏನಿದೆ ನಾನು ಚೈಲ್ಡ್ಹುಡ್ ಮೆಮೊರೀಸ್ನ ರಿಕಾಲ್ ಮಾಡ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ತುಂಬ ಜನ ಇದ್ದರು. ಆ್ಯಕ್ಚುಲಿ ಮಾರ್ನಿಂಗೇ ಸ್ಟಾರ್ಟ್ ಆಗಿರೋ ಅಂಥ ಜಾತ್ರೆ ಇದು. ಬಟ್ ನಾವು ಹೋಗಿದ್ದು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಿ ಬಿಕಾಸ್ ತುಂಬ ಕ್ರೌಡ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಧ್ಯಾಹ್ನ ಹೋದ್ವಿ. ನೋಡಿ, ಇದೇ ಹೊಸದಾಗಿ ಕಟ್ಸಿರೋಂತಹ ದೇವಸ್ಥಾನ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ಟೆಂಪಲ್ಗೆ. ಇದು ಟೆಂಪಲ್ ಎಂಟ್ರೆನ್ಸ್. ಇದು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಅಲ್ಲಿ ಪೊಲೀಸ್ ತುಂಬ ಸ್ಟ್ರಿಕ್ಟ್ ಆಗಿದ್ರು ಗೈಸ್. ಅಲ್ಲೋಗ್ಬೇಡಿ, ಇಲ್ಲೋಗ್ಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ ಎಲ್ಲ ಹೇಳೋರು. ಬಟ್ ವಿಡಿಯೋ ಮಾಡೋಕ್ಕೇನು ತೊಂದರೆ ಆಗಿಲ್ಲ. ಬಟ್ ತುಂಬ ಜನ ಇದ್ದಿದ್ದರಿಂದ ಸಾಲಾಗಿ ಹೋಗಿ ಅಂತ ಹೇಳ್ತಾಯಿದ್ರು. ಸೊ ಇದು ದರ್ಶನ ಮುಗಿಸ್ಕೊಂಡು ಬರ್ತಿದ್ದ ಅಂಥದ್ದು. ಅದೇ ರೂಟಲ್ಲೇ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ರು. ಈ ಜಾಗ ಏನಿದೆ ವೈಟ್ ಗುಡ್ಡ ಥರ, ಅಲ್ಲಿ ಎಲ್ಲರೂ ಊಟನ ಇಟ್ಟು ದೇವರಿಗೆ ಇದು ಮಾಡ್ತಾಯಿದ್ರು. ದೇವ್ರಿಗೆ ಏನು ಸಲ್ಲಿಸ್ಬೇಕು ಊಟನ, ನಾವು ನಾನ್ ವೆಜ್ ಮಾಡ್ಕೊಂಡಿರ್ತೀವಲ್ವ, ಚಿಕನ್ ಆಗಿರ್ಬೋದು, ಮಟನ್ ಎಲ್ಲನೂ ಅದನ್ನೆಲ್ಲ ಅರ್ಪಿಸಿದ್ವಿ. ಅದಾದಮೇಲೆ ಎಲ್ಲ ಹಸುಗಳನ್ನ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬರ್ತಿತ್ತು. ಅರ್ಲಿ ಮಾರ್ನಿಂಗ್ಗೆ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ರಿಟರ್ನ್ ಮನೆಗೆ ಹೋಗ್ತಾಯಿದ್ರು. ಆ್ಯಂಡ್ ಒಂದು ಸೀಕ್ರೆಟ್ ಏನು ಗೊತ್ತಾ ಗೈಸ್, ನನ್ನ ಹಸ್ಬೆಂಡ್ದು ಸ್ಲಿಪ್ಪರೇ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಅದೊಂದು ಫನ್ನಿ ಥಿಂಗ್ ಅಂತಲೇ ಹೇಳ್ಬೋದು. ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಪಾಪ ಅವರು. ನಾವು ಬೇರೆ ಕಾರ್ ತುಂಬ ದೂರ ನಿಲ್ಲಿಸಿದ್ವಿ, ಅದೊಂದು ಇನ್ಸಿಡೆಂಟ್ ಆಯಿತು. ನೋಡಿ, ಎಷ್ಟು ಸೂಪರ್ ಆಗಿರೋ ಹಸುಗಳನ್ನ ನೋಡಿದ್ವಿ. ಇದು ರಥ ಗೈಸ್. ಅದಾಗಿ ನೆಕ್ಸ್ಟ್ ಡೇ, ಜಾತ್ರೆ ಆಗಿ ನೆಕ್ಸ್ಟ್ ಡೇಗೆ ಈ ರಥನ ಅಲ್ಲಿ ಊರಲ್ಲೆಲ್ಲ ಇದು ಮಾಡ್ತಾರೆ ಅಂತ ಇತ್ತು. ಅಂದರೆ ಊರಲ್ಲಿ ಅಂದರೆ ಟೆಂಪಲ್ ಸರೌಂಡಿಂಗ್. ಸೊ ನೋಡಿ, ಇದೇ ದೇವಸ್ಥಾನ ಗವಿರಂಗನಾಥ ಸ್ವಾಮಿ ದೇವಾಲಯ ಅಂತ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ. ಅದು ಒಳಗಡೆ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರ ದರ್ಶನ ಮಾತ್ರ ಮಾಡಬೇಕು. ಹಾಗಾಗಿ ಒಳಗಡೆ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ತುಂಬ ಜನ ಕೂಡ ಕ್ರೌಡ್ ಇತ್ತು ತುಂಬ. ಸೊ ಹಾಗಾಗಿ ಯಾರಿಗೂ ಪ್ರಾಬ್ಲಮ್ ಮಾಡಬಾರ್ದು. ಸೊ ನಮ್ಮ ಫ್ಯಾಮಿಲಿಲಿ ಒಂದು
ಒಂದಷ್ಟು ಪುಟ್ಟ ಮಕ್ಕಳು ಇದ್ದಾರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕಡೆ. ಸೊ ಹಾಗಾಗಿ ಅವರಿಗೋಸ್ಕರ ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು, ಚಿಕ್ಕ ಮಕ್ಕಳು ಇನ್ನೇನು ಬಯಸ್ತಾರೆ. ಸೊ ಹಾಗಾಗಿ ಒಂದಷ್ಟು ಆಟ ಸಾಮಾನುಗಳು ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಜಾತ್ರೆಯಲ್ಲಿ ನಾವು ತುಂಬ ಬೆಸ್ಟು ಕ್ವಾಲಿಟಿನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದಷ್ಟು ಐಟಮ್ಸ್ಗಳನ್ನ ನೋಡ್ತಾ ಇದ್ವಿ. ಹಾಗೆ ನೋಡಿ, ಕಂಪ್ಲೀಟ್ ಟೆಂಪಲ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಗೈಸ್ ಆ ಟೆಂಪಲ್. ತುಂಬ ರಶ್ ಇದ್ದಿದ್ದ ಕಾರಣ ಎಲ್ಲನೂ ನೀಟಾಗಿ ನೋಡೋಕ್ಕಾಗಿಲ್ಲ, ಇನ್ನೊಂದು ಸಲ ಹೋಗಬೇಕು. ಹಾಗೆ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದೆ ನೋಡಿ, ಆ ಗೊಂಬೆಗಳಾಗಿರ್ಬೋದು, ಟಾಯ್ಸ್, ಸರಗಳು, ಅದೆಲ್ಲ ನಮಗೆ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಹಠ ಮಾಡಿ ತೆಗೆಸ್ಕೊಂಡಿರೋವಂಥದ್ದು. ಇವಾಗೆಲ್ಲ ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅಷ್ಟೆಲ್ಲ ಹಠ ಮಾಡಿ ಇಂಥ ಐಟಮ್ಸ್ಗಳನ್ನ ತಗೋತಿದ್ವಾ ಅಂತ ಅನಿಸುತ್ತೆ. ಜಸ್ಟ್ ಎಂಜಾಯ್ ದಿ ಜಾತ್ರೆ ಗೈಸ್. ತುಂಬ ಖುಷಿ ಆಯಿತು ಆ ಜಾತ್ರೆಗೆ ಹೋಗಿ. ಸೊ ಹಾಗಾಗಿ ಅಷ್ಟು ರಶ್ ಇದ್ರೂ ಕೂಡ ನನ್ನ ಹಸ್ಬೆಂಡಿಗೆ ಫೋನ್ ಕೊಟ್ಟು ನಾನು ವೀಡಿಯೋಸ್ಗಳನ್ನ ಮಾಡಿಸಿದ್ದೀನಿ ನನಗೆ ತೋರ್ಸೋಕ್ಕೋಸ್ಕರ. ಸೊ ಜಾತ್ರೆಗೆ ಹೋದ್ಮೇಲೆ ಯಾರು ತಾನೇ ಮಿಸ್ ಮಾಡ್ತಾರೆ. ಸ್ವೀಟ್ಸ್, ಕಡಲೆಪುರಿ ನಾನು ನೋಡಿ ಗೈಸ್ ಆಲ್ಮೋಸ್ಟ್ ಒಂದು 1000 ರೂಪೀಸ್ಗೆ ತೊಗೊಂಡ್ವಿ ನಾವು. ನನ್ನ ಮನೆಗೆ, ನನ್ನ ತವ್ರ ಮನೆಗೆ, ನಮ್ಮ ಅತ್ತೆ ಮನೆಗೆ ಆ್ಯಂಡ್ ನಮ್ಮ ದೊಡ್ಡತ್ತೆ ಮನೆಗೆ. ದೊಡ್ಡತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ದೊಡ್ಡಮ್ಮ ಮನೆಗೆ. ಸೊ ಎಲ್ಲರ ಮನೆಗೂ ತೊಗೊಂಡ್ವಿ. ಐ ವಾಸ್ ಶಾಕ್ಡ್, ಕಡಲೆಪುರಿಗೆ ನಾವು 1000 ಕೊಟ್ಟು ತೊಗೊಂಡ್ವಾ ಅಂತ. ಸೊ ಕಡಲೆಪುರಿ, ಸ್ವೀಟ್ಸ್ ಎಲ್ಲ ಸೇರಿ 1000 ರೂಪೀಸ್ ಆಯಿತು. ಅದಾದಮೇಲೆ ಇನ್ನೂ ಒಂದಷ್ಟು ಐಟಮ್ಸ್ಗಳೇನಾದರೂ ತೊಗೊಳ್ಳೋಣ ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ನೋಡ್ತಾ ಇದ್ವಿ. ನಾನು ಎಲ್ಲದರಲ್ಲೂ ಬೆಸ್ಟ್ ನೋಡ್ತಾ ಇದ್ದೆ. ಅಯ್ಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ರೇಗಿಸ್ತಾ ಇದ್ರು. ನೋಡು ನಿನ್ನ ಫೇವ್ರೆಟ್ ಇಯರಿಂಗ್ಸ್ ಇದೆ ತಗೋತೀಯಾ ಅಂತ. ಸೊ ಎಲ್ಲ ನೋಡ್ತಾ ಇದ್ವಿ. ಇಲ್ಲಿ ನೋಡಿ ಮುಖವಾಡನ ಮಾಸ್ಕ್ ಹೆಂಗಿದೆ, ಅದು ಸಡನ್ನಾಗಿ ಫೇಸ್ ಅನ್ನೋ ಥರನೇ ಕಾಣಿಸ್ತು ನನಗೆ. ಎಲ್ಲರೂ ನನ್ನೇ ನೋಡ್ತಾ ಇದ್ರು ಗೈಸ್. ಇದೊಂದು ದೊಡ್ಡ ಹಸು ಗೈಸ್ ನೋಡಿ. ಅದಾದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅಫ್ಕೋರ್ಸ್ ನಮ್ಮತ್ತೆ ಫೇವ್ರೇಟ್ ಇದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಂದರು. ಸೊ ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಅದಾದಮೇಲೆ ಆ್ಯಕ್ಚುಲಿ ನನಗೂ ನನ್ನ ಹಸ್ಬೆಂಡ್ಗೂ ಎಫೆಕ್ಟ್ ಸ್ಟಾರ್ಟ್ ಆಗಿದ್ದು, ಕೋಲ್ಡ್ ಸ್ಟಾರ್ಟ್ ಆಯಿತು. ಕೋಲ್ಡ್ ಆಗಿ ಅದು ಆ್ಯಕ್ಚುಲಿ ಏನೂ ಆಗಲ್ಲ ಅಂತಾರೆ ಕಬ್ಬಿನ ಜ್ಯೂಸು, ಬಟ್ ವೆದರ್ ಚೇಂಜ್ ಇದ್ದಾಗ ಕಬ್ಬಿನ ಜ್ಯೂಸು ಟ್ರೈ ಮಾಡಿದ್ರೆ ಖಂಡಿತ ಹೆಲ್ತ್ ಹಾಳಾಗುತ್ತೆ. ಅದಾದಮೇಲೆ ಅಗೇನ್ ನಮ್ಮ ಅತ್ತೆ ಫೇವ್ರೆಟ್ ಜಿಲೇಬಿ. ನಾವೆಷ್ಟು ಹೇಳಿದ್ರು ಕೇಳಲಿಲ್ಲ, ಬಿಸಿ ಜಿಲೇಬಿ ಬೇಕು ಅಂತ. ಅದನ್ನು ನನ್ನ ಹತ್ರ, ನನ್ನ ಹಸ್ಬೆಂಡ್ ಹತ್ರ ಬೇಡ ಅಂದ್ರೂ ಹಠ ಮಾಡಿ ತೆಗೆಸ್ಕೊಂಡ್ರು. ಇನ್ನೇನು ವಯಸ್ಸಾದ ಮೇಲೆ ಅತ್ತೆ ಮಾವ ಆಗಿರ್ಬೋದು, ಅಪ್ಪ ಅಮ್ಮಂಗೆ ಆಸೆ ನಾವು ನೆರವೇರಿಸ್ಬೇಕಾಗತ್ತೆ. ಅದು ಅನ್ಹೆಲ್ತಿ ಅಂದ್ರೂ ಅವ್ರು ಇಷ್ಟಪಟ್ಟಾಗ ಕೊಡಿಸ್ಲೇಬೇಕಾಗತ್ತೆ. ಸೊ ಅದನ್ನು ಕೊಡಿಸ್ಕೊಂಡು ಹಾಗೆ ಜಾತ್ರೆನ 2ನೇ ರೌಂಡು ಗೈಸ್, ಇದು ಫುಲ್ ರೌಂಡ್ ಹಾಕ್ತಾನೆ ಇದ್ವಿ. ಅದಾದಮೇಲೆ ಏನಾಯಿತು, ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಹುಡುಗಾಟ ನೋಡಿ. ನೋಡಿದ್ರಲ್ಲ, ಮಗುಗೆ ತಂದಿದ್ದ ಕಾರಲ್ಲಿ ನಮ್ಮ ಮಗು ಆಟ ಆಡ್ತಾ ಇದ್ದಾರೆ. ಸೊ ಜಾತ್ರೆ ವ್ಲಾಗ್ನ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.